ಮೂಡಾದಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಳಕಿಗೆ ಬರ್ತಾ ಇದೆ. ಸುಧಾರಿಸಲ್ಲ ಅಂತ ಕಾಣಿಸುತ್ತೆ. ಹೇಗೆ ಆಗಬೇಕು? ರುಚಿ ಹತ್ತಿದ ನಂತರ ಸುಧಾರಿಸ್ಕೊಳ್ಳೋಕೆ ಹೇಗಾಗುತ್ತೆ? ಮೂಡಾ ಆಯುಕ್ತರ ವರ್ಗಾವಣೆಯ ನಂತರ ಬಾಂಡ್ ಪೇಪರ್ ಬಳಕೆಯನ್ನ ಮಾಡಿದ್ದಾರೆ. ಒಂದೇ ದಿನದಲ್ಲಿ 500 ಬಾಂಡ್ ಶೀಟ್ ಅನ್ನ ಬಳಕೆ ಮಾಡಿಕೊಂಡಿರೋದು. ಆಯುಕ್ತರ ಆಪ್ತ ಸಹಾಯಕ ಪ್ರಶಾಂತ್ ಹೆಸರಿನಲ್ಲಿ ಬಳಕೆಯಾಗಿದೆ. ಜುಲೈ 3ರಂದು 500 ಬಾಂಡ್ ಶೀಟ್ಗಳನ್ನು ಪಡೆದಿದ್ದಾರೆ ಪ್ರಶಾಂತ್. ಆಯುಕ್ತರು ವರ್ಗಾವಣೆ ಆಗಿದ್ರೂ ಕೂಡ ಪತ್ರಗಳನ್ನು ಪಡೆದಿದ್ದು ಯಾಕೆ, ಯಾರು ಯಾರಿಗೆ ಕೊಡಲಾಗಿದೆ ಅನ್ನೋ ಬಗ್ಗೆ ಈಗ ಚರ್ಚೆ ಎದ್ದೇ ಇದೆ. ಸರ್ಕಾರದ ತನಿಖೆ ಕೇವಲ ಕಣ್ಣೊರೆಸುವ ತಂತ್ರನ? ಸರ್ಕಾರದ ತನಿಖೆಗೆ ಆದೇಶ ಮಾಡಿದ ನಂತರವೂ ಕೂಡ ಮೂಡಾದಲ್ಲಿ ಸೈಟ್ ಹಂಚಿಕೆ ಆಗಿರುವ ಬಗ್ಗೆ ದಾಖಲೆ ಈಗ ಲಭ್ಯವಾಗ್ತಾ ಇರೋದು. ತನಿಖೆ ಆದ ನಂತರ ಅದು ಅಲ್ಲಿಗೆ ನಿಲ್ಲಬೇಕು. ಒಂದು ಸ್ವಲ್ಪ ತನಿಖೆ ಮುಗಿಯುವವರೆಗೂ ಕೂಡ ಏನು ಹಂಚಿಕೆ ಆಗಬಾರ್ದು. ಇಲ್ಲಿ ಹಂಚಿಕೆ ಆಗ್ತಾ ಇದೆ. ಹಗರಣ ಬೆಳಕಿಗೆ ಬಂದ ನಂತರ ಜುಲೈ 1ರಂದು ಪ್ರಾಧಿಕಾರಕ್ಕೆ ಭೇಟಿಯನ್ನ ಸಚಿವ ಭೈರತಿ ಸುರೇಶ್ ಕೊಟ್ಟಿರ್ತಾರೆ. ಹಗರಣದ ತನಿಖೆಗೆ ಆದೇಶಿಸುತ್ತಾರೆ ಆಯುಕ್ತರು. ಕಾರ್ಯದರ್ಶಿ ಸೇರಿ ಹಲವರು ವರ್ಗಾವಣೆಯನ್ನ ಮಾಡ್ತಾರೆ. ಮೂಡಾ ಆಯುಕ್ತ ದಿನೇಶ್ ಕುಮಾರ್ ಅವರ ವರ್ಗಾವಣೆ ಆದ ನಂತರವೂ ಕೂಡ ಬಾಂಡ್ ಪೇಪರ್ ಬಳಕೆಯಾಗತ್ತೆ. ಇದು ಉದ್ದೇಶಪೂರ್ವಕವಾಗಿ ಹೌದಾ ಅಲ್ವಾ? ನನ್ನ ಸಹೋದ್ಯೋಗಿ ಈಗ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಅಂದ್ರೆ ರುಚಿ ಹತ್ತಿದ ನಂತರ ಬಿಡಕ್ ಮನಸ್ಸಾಗೋದಿಲ್ವೇನೋ, ಹಾಗಾಗಿನೇ ಈ ಶೀಟ್ಗಳ ಹಂಚಿಕೆಗಳನ್ನ ಎಲ್ಲವೂ ಕೂಡ ತನಿಖೆಗೆ ಕೊಟ್ಟ ನಂತರವೂ ಆಗ್ತಾ ಇದೆ ಅಂತಂದ್ರೆ ಚಟಪಡಿಸ್ತಾ ಇರುತ್ತಾ ಅಂತ ಇವರಿಗೆಲ್ಲ? ಅರುಣ್, ಇಲ್ಲಿ ಯಾರಿಗೆ ಯಾರ ಭಯವೂ ಇದ್ದಂತಿಲ್ಲ, ಅಥವಾ ಇವರೆಲ್ಲರನ್ನು ಕಾಪಾಡೋಕ್ಕೆ ಯಾರೋ ದೊಡ್ಡದೊಬ್ಬ ದೇವರು ಇವ್ರನ್ನ ಕಾಪಾಡ್ತಾ ಇರ್ಬೋದು. ದೇವರ ಹೆಸರಿನಲ್ಲಿ ಕೂತಿರುವಂಥ ಒಬ್ಬ ವ್ಯಕ್ತಿ ಇವ್ರನ್ನ ಕಾಪಾಡ್ತಾ ಇರುವಂತಹ ಸಾಧ್ಯತೆಗಳೇ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ ಅರುಣ್. ಯಾಕೆಂದರೆ ಅರುಣ್, ಜುಲೈ 1ನೇ ತಾರೀಕು ಭೈರತಿ ಸುರೇಶ್ ಮೈಸೂರಿನ ಮೂಡಾಕ್ಕೆ ಬರ್ತಾರೆ. ಕಾರಣ, ಅಷ್ಟೊತ್ತಿಗೆ ಮೂಡಾದ ಹಗರಣ ಬಯಲಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಮೈಸೂರಿಗೆ ಬರ್ತಾರೆ. ಜುಲೈ 3ನೇ ತಾರೀಕು ಅರುಣ್ 500 ಬಾಂಡ್ ಶೀಟ್ಗಳು ಈಗ ಹಂಚಿಕೆ ಆಗಿರುವಂಥದ್ದು. ಅರುಣ್, ಬಾಂಡ್ ಶೀಟ್ ಅಂತ ಅಂದರೆ ಅರುಣ್, ಫಲಾನುಭವಿಗಳಿಗೆ ನಿವೇಶನಗಳನ್ನು ಹಂಚಿಕೆಗೆ ಬಳಕೆ ಮಾಡುವಂಥ ಬಾಂಡ್ ಶೀಟ್ಗಳು. ಅಲ್ಲಿಗೆ 500 ಶೀಟ್ಗಳು ಅಂದರೆ 500 ನಿವೇಶನಗಳು ಜುಲೈ 3ರಂದು ಮಂಜೂರಾತಿ ಪತ್ರವನ್ನು ಕೊಟ್ಟಿರುವಂಥದ್ದು. ಭ್ರಷ್ಟಾಚಾರ ಬಯಲಿಗೆ ಬಂದ ನಂತರದಲ್ಲಿ ಸಚಿವರು ಬರ್ತಾರೆ. ತನಿಖೆಗೆ ರಾಜ್ಯ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆರ್ಡರ್ ಮಾಡುತ್ತೆ. ಅದು ಆದ 3 ದಿನದಲ್ಲಿ ಮತ್ತೆ 500 ನಿವೇಶನಗಳ ಹಂಚಿಕೆ ಮಾಡಿದ್ದಾರೆ ಅನ್ನೋದಾದರೆ ಮೈಸೂರಿನ ಮೂಡಾದಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಜೊತೆಗೆ ಭ್ರಷ್ಟಾಚಾರ ಮಾಡುವಂಥವ್ರಿಗೆ ಭಾಳ ದೊಡ್ಡ ಮಟ್ಟದ ಶ್ರೀರಕ್ಷೆ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಯಾರೋ ಫಸ್ಟ್ ಡಿವಿಷನ್ ಕ್ಲರ್ಕು, ಯಾರೋ ಸೆಕೆಂಡ್ ಡಿವಿಷನ್ ಕ್ಲರ್ಕು, ಯಾರೋ ಒಬ್ಬ ಸೆಕ್ರೆಟ್ರಿ ಈ ಕೆಲಸವನ್ನು ಇಷ್ಟೊಂದು ರಿಸ್ಕಲ್ಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಆಡಳಿತದ ಕುರ್ಚಿಯಲ್ಲಿ ಕೂತಿರುವಂಥ ದೊಡ್ಡವರ ಒಂದು ಶ್ರೀರಕ್ಷೆ ಇವರಿಗೆಲ್ಲ ಇರುವಂಥ ಕಾರಣಕ್ಕೋಸ್ಕರವಾಗಿ ಇಂಥದ್ದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಅವರು ಹಿಂದೆ ನಡೆದದ್ದು ಬೇರೆ ವಿಚಾರ, ಆದರೆ ತನಿಖೆಗೆ ಆರ್ಡ್ರ್ ಆಗಿರುತ್ತೆ. ಸಚಿವರು ಬಂದು ನಾನು ಸಭೆ ಮಾಡಿದ್ದೀನಿ, ಇವತ್ತಿನಿಂದ ಯಾವ ಹಂಚಿಕೆಯೂ ಆಗಬಾರ್ದು ಅಂತ ಒಂದು ಆದೇಶವನ್ನು ಕೂಡ ಮಾಡ್ತಾರೆ. ಈಗಾದ್ರೂ ಕೂಡ 500 ಸೈಟ್ಗಳ ಹಂಚಿಕೆ ಅನ್ನೋದಾದರೆ ನೀವಾಗಲೇ ಹೇಳಿದಂತೆ ರುಚಿ ಕಂಡುಬಿಟ್ಟಿದ್ದಾರೆ ಅರುಣ್. ಇವರನ್ನ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಿದೆ ಅರುಣ್. ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.